ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ ವಿಖ್ಯಾತ್ ಡಿಜಿಟಲ್ ಮೀಡಿಯಾ. ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂಥ ಸ್ವಾಗತ. ನನ್ನ ಜೊತೆಗೆ ಈ ವಿಡಿಯೋದಲ್ಲಿ ಸಹಕಾರವನ್ನು ಈ ಸ್ಟುಡಿಯೋದಿಂದ ಕೊಡ್ತಿರ್ತಕ್ಕಂಥವರು ಚಂದು ಸುಳ್ಳಿ ಅವರು. ಸೊ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ಬಹಳಷ್ಟು ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ನನ್ನ ಜೀವನದಲ್ಲಿ ನಾನು ನೋಡಿದೆ. ನಾನು ಮಾತ್ರ ಅಲ್ಲ, ಅಲ್ಲಿ ಬಂದಿರುವಂಥ ಎಲ್ಲರೂ ಕೂಡ ನೋಡಿದರು. ನಾನು ಹೇಳ್ತಿರುವಂಥ ವಿಚಾರ ನಿಮಗೆ ಇವಾಗಲೇ ಗೊತ್ತಾಗಿದೆ. ಆರಿಕೋಡಿಯ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರದ ವಾರ್ಷಿಕ ಉತ್ಸವದ ಆ ರಾತ್ರಿಯ ಒಂದು ಸೊಬಗನ್ನು ನಿಮಗೆ ನಾನು ಇವತ್ತು ತೋರಿಸ್ಲಿಕ್ಕೆ ಹೊರಟಿದ್ದೇನೆ. ನಿಜವಾಗ್ಲೂ ಮಾತ್ರ ಮೈ ಜುಮ್ ಎನಿಸ್ತಕ್ಕಂತಹ ಒಂದೊಂದು ವಿಚಾರಗಳು ನಮ್ಮ ಕಣ್ಣ ಮುಂದೆ ಅಲ್ಲಿ ಬಂತು. ಆರಂಭದಲ್ಲಿ 12ನೇ ತಾರೀಕು ಫೆಬ್ರವರಿ 12ಕ್ಕೆ ವಾರ್ಷಿಕ ಉತ್ಸವ ಪ್ರಾರಂಭವನ್ನು ಪಡೆದುಕೊಂಡಿತು. ವಾರ್ಷಿಕ ಉತ್ಸವ ಪ್ರಾರಂಭ ಆದ ನಂತರ ಬೇರೆ ಬೇರೆ ವೈದಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಡೆದವು. 12 ಆದ ನಂತರ 13ನೇ ತಾರೀಕಿಗೆ ನಾವು ಸುಳ್ಯದಿಂದ ಒಂದು ದೊಡ್ಡ ಅಭಿಯಾನವನ್ನು ಮಾಡಿ ಬೃಹತ್ ಹಸಿರುವಾಣಿ ಸಮರ್ಪಣೆಯನ್ನು ಶ್ರೀ ಕ್ಷೇತ್ರಕ್ಕೆಲ್ಲ ಭಕ್ತಾಭಿಮಾನಿಗಳ ಸಮ್ಮುಖದಲ್ಲಿ ಅವರು ಕೊಟ್ಟಿರೋದನ್ನು ನಾವು ಸಮರ್ಪಿಸಿದ್ದೆವು. ಆನಂತರ ನಾವು ಅಲ್ಲೇ ಇದ್ದು ರಾತ್ರಿ ವಾರ್ಷಿಕ ಉತ್ಸವವನ್ನು ನೋಡಬೇಕು ಅಂದರೆ ತಾಯಿ ಚಾಮುಂಡೇಶ್ವರಿ ಬಳಸಿಕೊಳ್ತಾ ಇದ್ದಂತಹ ಬಂಗಾರಗಳು, ಸಾರಿ ಮತ್ತು ಒಡವೆಗಳು, ಇದನ್ನೆಲ್ಲ ತೋರಿಸ್ತಕ್ಕಂಥ ದಿನ ವಾರ್ಷಿಕ ಉತ್ಸವದ 13ನೇ ತಾರೀಕಿನಂದು. ಬಹಳಷ್ಟು ಅದ್ದೂರಿ. ನಾನು ಕಳೆದ ಸುಮಾರು 1 ವರ್ಷ 8 ತಿಂಗಳಿನಿಂದ ನಾನು ಆರಿಕೋಡಿಗೆ ಹೋಗ್ತಾನೆ ಇದ್ದೇನೆ. ಆ ಆರಿಕೋಡಿಗೆ ಹೋಗುವಂಥ ಸಂದರ್ಭದಲ್ಲಿ ಹೋಗೋದು, ಅಲ್ಲಿ ಆಗ್ತಕ್ಕಂಥ ದೇವಿಯ ದರ್ಶನಗಳನ್ನು ನೋಡೋದು, ಅಂದರೆ ಮಂಗಳವಾರ, ಶುಕ್ರವಾರ, ಆದಿತ್ಯವಾರ ಹೀಗೆ ನೋಡೋದು, ಕೈ ಮುಗಿಯೋದು, ಬರೋದೆಲ್ಲ. ಆದರೆ ನೆನ್ನೆಯ ದಿನ, ವಾರ್ಷಿಕ ಉತ್ಸವದ ದಿನ, ಆರಿಕೋಡಿಯಲ್ಲಿ ಇದ್ದಂತಹ ಆ ಒಂದು ಸೊಬಗು, ತಾಯಿಯೇ ನಮ್ಮ ಕಣ್ಣ ಮುಂದೆ, ಚಾಮುಂಡೇಶ್ವರಿ ದೇವಿ ಯಾವ ರೀತಿ ತಾನಿಗಿರ್ತಾರೆ ಅನ್ನೋದನ್ನು ನನ್ನ ಕಣ್ಣ ಮುಂದೆ ನಾನು ನೈಜವಾಗಿ ನೋಡಿರ್ತಕ್ಕಂತಹದ್ದು ನಿನ್ನೆ ನನಗೆ ಭಾಸವಾಯಿತು. ಕೇವಲ ಈ ಎಕ್ಸ್ಪೀರಿಯನ್ಸ್ ಆಗಿರ್ತಕ್ಕಂಥ ನನಗೆ ಮಾತ್ರ ಅಲ್ಲ, ಅಲ್ಲಿ ಸೇರಿರ್ತಕ್ಕಂಥ ಸಾವಿರಾರು ಮಂದಿ ಭಕ್ತಾಭಿಮಾನಿಗಳು ಮಂತ್ರ ಮುಗ್ಧಗೊಂಡು ಅದನ್ನು ವೀಕ್ಷಣೆ ಮಾಡಿದರು. ದೇಗುಲದ ಒಳಭಾಗದಿಂದ ಅಲ್ಲಿಯ ಸೇವಕರು ಆಗಿರ್ಬೋದು, ಅಥವಾ ಅಲ್ಲಿ ಯಜಮಾನರು ಶ್ರೀಯುತ ಡೊಂಬಯ್ಯಗೌಡರಾಗಿರ್ಬೋದು, ಅಥವಾ ಗುಳಿಗನ ಸೇವೆಯನ್ನು ಮಾಡ್ತಕ್ಕಂಥ ಶ್ರೀಯುತ ವಸಂತ ಅವರಾಗಿರ್ಬೋದು, ಧರ್ಮದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ಹರೀಶ್ ಆರಿಕೋಡಿ ಅವರಾಗಿರ್ಬೋದು, ಹೀಗೆ ಪ್ರತಿಯೊಬ್ಬರ ಮೈಯಲ್ಲೂ ಕೂಡ ಒಂದು ಗುಳಿಗನ ಆವೇಶಗಳು, ಜೊತೆಗೆ ತಾಯಿ ಚಾಮುಂಡೇಶ್ವರಿಯ ಒಂದಷ್ಟು ಸಂಪೂರ್ಣವಾಗಿರ್ತಕ್ಕಂತಹ ವಿಚಾರಗಳು ಮೈ ಮೇಲೆ ಬಂದು ಭಕ್ತರ ಮುಂಭಾಗಕ್ಕೆ ದೇವಿ ಬರ್ತಕ್ಕಂಥ ನೋಡಿದರೆ ಅದು ಎಂತಹ ಕ್ಷಣ ಕೂಡ. ಅಂದರೆ ಎಷ್ಟೋ ನಾವು ನೋಡಿದ್ದೇವೆ ಈ ರೀತಿಯ ಬೇರೆ ಬೇರೆ ಕಾರ್ಯಕ್ರಮಗಳನ್ನು, ಆದರೆ ದೇವಿ ಬಳಸ್ತಾ ಇದ್ದಂತಹ ಆ ಒಂದು ಆಭರಣಗಳನ್ನು ಹೊರಭಾಗಕ್ಕೆ, ಆ ಪೆಟ್ಟಿಗೆಗಳನ್ನು ಹೊರಭಾಗಕ್ಕೆ ತರುವಾಗ ಮಾತ್ರ ಸಂಪೂರ್ಣವಾಗಿರ್ತಕ್ಕಂತಹ ಆ ಒಂದು ಭಕ್ತಿ ಪ್ರತಿಯೊಬ್ಬರ ಮನಸ್ಸಲ್ಲಿ ಬರ್ತದೆ. ನಿಜವಾಗ್ಲೂ ಮೈ ಜುಮ್ಮೆನಿಸ್ತಕ್ಕಂತಹ ಒಂದು ಕ್ಷಣ ನಿನ್ನೆ ನನ್ನ ಜೀವನದಲ್ಲಿ ಆಯಿತು. ಸೊ ಇದನ್ನು ನಾನು ಹೇಳಿದಾಗ ಮತ್ತು ನಾವು ಹಾಕುವಂಥ ಕ್ಲಿಪ್ಪಿಂಗ್ಗಳನ್ನು ನೋಡಿದಾಗ ನಿಮಗೆ ಎಷ್ಟು ಅನುಭವ ಆಗ್ತದೆ ಅಂತ ಗೊತ್ತಿಲ್ಲ. ಆದರೆ ಆ ಕ್ಷೇತ್ರದಲ್ಲಿ ನಿಂತು ಅದರ ಎಕ್ಸ್ಪೀರಿಯನ್ಸನ್ನು ಪಡ್ಕೊಂಡ್ರೆ ಮಾತ್ರ ಆ ದೇವಿ, ಆ ಕ್ಷೇತ್ರಕ್ಕೆ ನಾವು ಹೋಗಿ ಆ ದೇವಿ ನಮಗೆ ಸಂಪೂರ್ಣವಾಗಿ ಅನುಗ್ರಹವನ್ನು ಕೊಡ್ತಾರೆ. ಹಾಗೆಯೇ ನಮ್ಮ ಕಣ್ಣ ಮುಂದೆ ನಾವು ನೋಡಿದಾಗೆ ಆಗ್ತದೆ ಅಂತ ಹೇಳೋದಕ್ಕೆ ಇದೇ ಸಾಕ್ಷಿ. ಸಾಧ್ಯವಾದರೆ ಹೆಚ್ಚು ಶೇರ್ ಮಾಡಿ, ನೀವು ಕೂಡ ಆರಿಕೋಡಿಗೆ ಬನ್ನಿ. ಹಾಗೆಯೇ ವಾರ್ಷಿಕ ಉತ್ಸವ ಸಂದರ್ಭದಲ್ಲಿ ಆಭರಣಗಳನ್ನು ಇಡೀ ವಾರ್ಷಿಕ ಉತ್ಸವದಲ್ಲಿ ಪ್ರತಿಯೊಂದು ಭಕ್ತರಿಗೆ ತೋರಿಸುವಂಥ ಸಂದರ್ಭದಲ್ಲಿ ಅಂದರೆ ಹೇಗಿತ್ತು ಅದರ ವೈಬ್ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಕ್ಲಿಯರಾಗಿ ನೋಡ್ಕೊಂಡು ಬನ್ನಿ. ಒಂದು ಒಳ್ಳೆ ಸಾಥ್ ಕೊಟ್ಟಿದ್ದಾರೆ ವಿಡಿಯೋವನ್ನು ಮಾಡೋದಕ್ಕೆ. ನಿನ್ನೆ ಕ್ಲಿಪ್ಪಿಂಗ್ಸ್ ಅವರು ಕೂಡ ಸಂಪೂರ್ಣವಾಗಿ ಭಕ್ತಿಯಲ್ಲಿ ಪರವಶರಾಗಿದ್ದರು. ಚಂದು ಸುಳ್ಳಿ ಆಗಿರ್ಬೋದು, ಯಶ್ ಫೋಟೋಗ್ರಫಿ ಆಗಿರ್ಬೋದು, ಆದರೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ತೋರಿಸುವ ಪ್ರಯತ್ನಗಳಾಗಿದೆ. ಬನ್ನಿ. ಆರಿಕೋಡಿಯ ವಾರ್ಷಿಕ ಉತ್ಸವ ಸಂದರ್ಭದಲ್ಲಿ ದೇವಿಯ ಆಭರಣಗಳನ್ನು ತೆಗೆದುಕೊಂಡು ಬರುವಾಗ ಹೇಗಿತ್ತು ವೈಬ್ ಅನ್ನೋದನ್ನು ಈಗ ನೋಡ್ಕೊಂಡು ಬರೋಣ.
ಬಿಡವಿದೆ ಆರಿದೆ